ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯ ನಂತರ ರಚನೆಯಾದಂಥ ನೆಹರು ಅವರ ಕಾಲದಿಂದ ಸನ್ಮಾನ್ಯ ಶ್ರೀಯುತ ನರಸಿಂಹರಾವ್ ಅವರು ಇದ್ದಾಗ ಈ ವಕ್ಫ್ ಸಮಿತಿಯನ್ನ ಏನು ರಚನೆಯನ್ನ ಮಾಡಿ ವಕ್ಫ್ ಸಮಿತಿಯಲ್ಲಿ ಅದರ ಒಂದು ಚೌಕಟ್ಟಲ್ಲಿ ಬರುವಂತ ಅಧಿಕಾರವನ್ನ ಸುಪ್ರೀಂ ಕೋರ್ಟು ಕೂಡ ಪ್ರಶ್ನೆ ಮಾಡುವಂತ ಒಂದು ಅವಕಾಶ ಕಾನೂನಲ್ಲಿ ಇಲ್ಲ. ಆ ರೀತಿಯಂತ ಒಂದು ಸಂಪೂರ್ಣವಾದಂಥ ಒಂದು ಆರ್ಗನೈಸೇಷನ್ಗೆ ಒಂದು ಸಂವಿಧಾನಬದ್ಧವಾದಂಥ ಒಂದು ಅವಕಾಶವನ್ನ ಈ ಕಾಂಗ್ರೆಸ್ ಸರ್ಕಾರ ಆಡಳಿತಾವಧಿಯಲ್ಲಿ ಕೊಟ್ಟಿದ್ರು. ಅದನ್ನು ಮರುಪರಿಶೀಲನೆ ಮಾಡಲಿಕ್ಕೆ, ಕೆಲವು ತಿದ್ದುಪಡಿಯನ್ನು ತರಲಿಕ್ಕೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಆ ಒಂದು ವಕ್ಫ್ಗೆ ಸಂಬಂಧಪಟ್ಟಂತ ಎಲ್ಲ ಆಡಳಿತವನ್ನ ತರಬೇಕು. ಅದ್ರಲ್ಲಿ ಈಗಿರುವಂಥ ವ್ಯವಸ್ಥೆ ಇರುತ್ತೆ, ಅದ್ರಲ್ಲಿ ಮಹಿಳೆಯರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು. ಒಂದು ಸಂವಿಧಾನಬದ್ಧವಾದಂಥ ಒಂದು ಪ್ರಶ್ನೆ ಮಾಡೋಕ್ಕೆ ಒಂದು ನ್ಯಾಯಾಲಯಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟು ನಿನ್ನೆ ಒಂದು ತಿದ್ದುಪಡಿಯನ್ನ ನಿನ್ನೆ ಪಾರ್ಲಿಮೆಂಟಲ್ಲಿ ಮಾಡಿದ್ದಾರೆ. ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಇಡುವಂಥ ಪ್ರಯತ್ನ ಆಗಿದೆ. ಬರುವಂಥದ್ರಲ್ಲಿ 100% ಸ್ಪಷ್ಟವಾಗಿದೆ. ಇವತ್ತು ವಕ್ಫ್ ಆಸ್ತಿ ಸುಮಾರು 1.5 ಲಕ್ಷ ಎಕರೆಯಿಂದ ಹಿಡಿದು ಇವತ್ತು 9 ಲಕ್ಷ ಎಕರೆವರೆಗೂ ಕೂಡ ಹೆಚ್ಚಾಗಿದೆ. ಸುಮಾರು 8.5 ಲಕ್ಷ ಪ್ರಾಪರ್ಟಿಗಳು ಇಡೀ ದೇಶದಲ್ಲಿದೆ. ಯಾವುದೋ ಕೇವಲ ಶ್ರೀಮಂತ ಜನಾಂಗದ ಒಂದು ಚೌಕಟ್ಟಲ್ಲಿ ಇದು ಎಲ್ಲದೂ ಕೂಡ ಇದೆ. ಇದನ್ನ ವಕ್ಫ್ ಅಲ್ಲಿ ಬರುವಂತ ನಮ್ಮ ಅಲ್ಪಸಂಖ್ಯಾತ ಬಡವರು ಕೂಡ ಅದು ಸಿಗಬೇಕು. ಮತ್ತೆ ಅಲ್ಪಸಂಖ್ಯಾತಲ್ಲೂ ಕೂಡ 100 ಉಪಪಂಗಡಗಳಿದೆ. ಎಲ್ಲ ಪಂಗಡಗಳು ಕೂಡ ನ್ಯಾಯಯುತವಾದಂಥ ಸಿಗಬೇಕು ಅಂತೇಳಿ ಇವತ್ತು ಕಾನೂನುಬದ್ಧವಾದಂಥ ಒಂದು ಬಿಲ್ಲನ್ನು ನಿನ್ನೆ ಅಧಿಕೃತವಾಗಿ ಮನ್ನಣೆ ಮಾಡಿದ್ದಾರೆ. ವಿಶ್ವಾಸ ಇದೆ ಅದು ಜಾರಿಗೆ ಬಂದಾದ್ಮೇಲೆ ಒಂದು ನಿಜವಾದ ಒಂದು ಜಾತ್ಯತೀತವಾದಂಥ ಒಂದು ಚೌಕಟ್ಟಿನಲ್ಲಿ ಎಲ್ಲ ಬಡವರು ಕೂಡ ನ್ಯಾಯ ಸಿಗುವಂಥ ಕೆಲಸ ಇದ್ರ ಮುಖಾಂತರ ಆಗುತ್ತೆ. ನಿನ್ನೆ ತುಂಬ ಯಶಸ್ವಿಯಾಗಿ ಇವತ್ತು 7ನೇ ದಿನ, ನಿನ್ನೆ 6ನೇ ದಿನ. ಮೊನ್ನೆ ನಮ್ಮ ಗೌರವಾನ್ವಿತ ಡಾಕ್ಟರ್ ಸರ್ಜಿ ಅವರು, ನಮ್ಮ ಪಕ್ಷದ ಕಾರ್ಯಕರ್ತರು ಅತ್ಯಂತ ವಿಶ್ವಾಸದಿಂದ ಆ ಪಾದಯಾತ್ರೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ದಿನ 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 ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸುಮಾರು ದಿನಕ್ಕೆ 15, 20, 25 ಸಾವಿರ ಜನ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೋದು ನೋಡ್ತಾ ಇದ್ರೆ ಇವತ್ತು ನಮ್ಮ ಶಿವಮೊಗ್ಗದ ಶೆಡ್ಯೂಲ್ ಟ್ರೈಬ್ ಒಂದು ಇಲಾಖೆಯಲ್ಲಿ ST ಕಾರ್ಪೊರೇಷನ್ಲಿ ನಮ್ಮ ಚಂದ್ರಶೇಖರನ್ನ ಆತ್ಮಹತ್ಯೆ ಮಾಡಿಕೊಂಡ್ರು. ಒಬ್ಬ ಸರ್ಕಾರಿ ನೌಕರರು ಕೆಲಸ ಮಾಡುವಂಥ ಒಂದು ಮನಸ್ಥಿತಿ ಈ ರಾಜ್ಯದಲ್ಲಿ ಇಲ್ಲ ಅನ್ಲಿಕ್ಕೆ ನಮ್ಮ ಪೊಲೀಸ್ ಅಧಿಕಾರಿ ಕಲಬುರಗಿಯಲ್ಲಿ ಏನು ಪರಶುರಾಮ್ ಅಂತೇಳಿ ಅವರು ಆತ್ಮಹತ್ಯೆಗೆ ಒಳಗಾಗಿದ್ದಿರ್ಬೋದು. ನಿನ್ನೆ ಹೈಕೋರ್ಟಲ್ಲಿ ನೇರವಾಗಿ ಒಬ್ಬ ಅಧಿಕಾರಿ ಹೇಳ್ಕೊಂಡಿದ್ದಾನೆ, ಸರ್ ಈ ಪೊಲೀಸ್ ಪಾಯಿಂಟ್ ನನಗಿಲ್ಲಿ ಬೆನ್ನಿಗೆ ಹಿಂದೆ ಇಂಡೈರೆಕ್ಟ್ಲಿ ನಮಗೆ ಥ್ರೆಟನ್ ಮಾಡ್ತಾ ಇದ್ದಾರೆ, ನಮಗೆ ನ್ಯಾಯ ಸಿಗ್ತಾ ಇಲ್ಲ, ನೀವು ರಕ್ಷಣೆ ಕೊಡ್ಬೇಕಂತ ಹೈಕೋರ್ಟ್ ಹೇಳಿದಂಥ ವಿಚಾರ ಇರ್ಬೋದು. ಮತ್ತೆ ಮೂಡಾದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕುಟುಂಬ ತೆಗೆದುಕೊಂಡಿದ್ದು ಒಂದು. ಎರಡನೇದು ಸುಮಾರು 4-5 ಸಾವಿರ ಕೋಟಿಯಷ್ಟು ಅವ್ಯವಹಾರಗಳು ಆಗಿದೆ ಅನ್ನುವಂಥದ್ದು ಈಗಾಗಲೇ ಚರ್ಚೆಯಲ್ಲಿರುವಂಥ ಏನು ಪ್ರೈವೇಟ್ ಪೆಟಿಷನ್ಸ್ಗಳನ್ನೇನು ಹಾಕಿದ್ದಾರೆ ಅದ್ರ ಮುಖಾಂತರ ನಮ್ಮೆಲ್ಲರೂ ಕೂಡ ಬಂದಿರೋದು. ನಾವು ಈ ಸಂದರ್ಭದಲ್ಲಿ ಇಷ್ಟೇ ಒತ್ತಾಯ ಮಾಡೋದಂತೂ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ, ನಿಮ್ಮ ಬಗ್ಗೆ ನಮಗೆಲ್ಲರೂ ಕೂಡ ಗೌರವ ಇದೆ. ಇವತ್ತು ಆರೋಪ ಬಂದಿದೆ, ಆರೋಪದಿಂದ ಇವತ್ತು ಆರೋಪಿ ಅಲ್ಲ, ಆರೋಪ ಆಗಿದೆ. ಇವತ್ತು ನೀವು ಅಲ್ಲಿಂದ ಮುಕ್ತವಾಗೋರು ಕೂಡ ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಯಾವುದೇ ಅದ್ರ ಮೇಲೆ ಇನ್ಫ್ಲುಯೆನ್ಸ್ ಆಗದ ರೀತಿಯಲ್ಲಿ ನ್ಯಾಯಯುತವಾಗಿ ಬರೋರು ಕೂಡ ನೀವು ರಾಜೀನಾಮೆ ಕೊಡಿ ಅಂತ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆದರೆ ಒಂದು ಸ್ವಾತಂತ್ರ್ಯ ನಂತರ ಆಶ್ಚರ್ಯ ಅಂದರೆ ಒಂದು ವಿರೋಧ ಪಕ್ಷದ ವಿರುದ್ಧ ಒಂದು ಆಡಳಿತ ಪಕ್ಷ ಇವತ್ತು ಹೋರಾಟ ಮಾಡ್ತಾ ಇರೋದು. ಇವತ್ತು ಸಮಾವೇಶ ಇದೆ, ಇವತ್ತು ಕಾಂಗ್ರೆಸ್ JDSನ ವಿರುದ್ಧ ಜನಾಂದೋಲನ. ಒಂದು ಆಡಳಿತ ಪಕ್ಷವಾಗಿ ಕ್ಷೇತ್ರದ ಅಭಿವೃದ್ಧಿ ಮಾಡೋಕ್ಕೆ ಅವರಿಗೆ ಅಧಿಕಾರ ಕೊಟ್ಟು ವಿರೋಧ ಪಕ್ಷವನ್ನು ವಿರೋಧ ಪಕ್ಷದ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆದರೆ ಈ ರೀತಿಯ ಸಮಾವೇಶದ ಮುಖಾಂತರ ನಾವು ಮಾಡಿದಂಥ ತಪ್ಪುಗಳನ್ನು ಯಾರಿಗೂ ಹೇಳೋ ಕೆಲಸ ಮಾಡಿದ್ರೆ ಹುಷಾರ್ ಅಂತೇಳಿ ನಮಗೆ ಈ ರೀತಿ ಅಂತ ಈ ಸಮಾವೇಶ ಮುಖಾಂತರ ಧಮಕಿ ಕೊಡುವಂಥ ಏನು ಪ್ರಯತ್ನ ಆಗ್ತಿದ್ದು ಯಾವುದು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಲ್ಲಲ್ಲ. ಜನಸ್ಪಂದನೆ ನೋಡಿದ್ರೆ 100% ಗೌರವಾನ್ವಿತ ಮುಖ್ಯಮಂತ್ರಿ ರಾಜೀನಾಮೆ ಕೊಡುವಂಥ ಅನಿವಾರ್ಯತೆ ಬರುತ್ತೆ. ಕಾನೂನು ಚೌಕಟ್ಟಲ್ಲಿ ಹೋರಾಟ ಮಾಡಲಿ, ಅಲ್ಲಿವರು ಕೂಡ ರಾಜೀನಾಮೆ ಕೊಟ್ಟು ಹೊರಡ ಇರಬೇಕು ಅಂತ ನಮ್ದು ಎಲ್ಲರದು ಕೂಡ ಒತ್ತಾಯ. ಅದೇನೋ ಕಾಂಗ್ರೆಸ್ ನಾಯಕರುಗಳು ಬಿಚ್ಚಿಡ್ತೀನಿ ಅನ್ನೋಂಥ ಪದ ತುಂಬ ಇಷ್ಟವಾದಂಥ ಪದನೇ ಗೊತ್ತಿಲ್ಲ. ಅದು ಪದೇ ಪದೇ ಹೇಳ್ತಾರೆ. ಚುನಾವಣೆ ಪೂರ್ವದಲ್ಲೂ ಇದನ್ನೇ ಹೇಳಿದಂತರು. ಚುನಾವಣೆ ಬಂದು ಅಧಿಕಾರಕ್ಕೆ ಬಂದು 1.5 ವರ್ಷ ಆಯಿತು, ಒಂದು ವರ್ಷ 3 ತಿಂಗಳು 4 ತಿಂಗಳು ಆಯಿತು. ಯಾವುದು ಕೂಡ ನಾವೇನು ವಿರೋಧ ಮಾಡಿಲ್ಲ. ಸಂತೋಷ, ತನಿಖೆ ಮಾಡಿಸಲಿ,
ಅದು ನಮ್ಮ ಶಿವಮೊಗ್ಗದ ಅಭಿವೃದ್ಧಿ ವಿಚಾರದಿಂದ ಹಿಡಿದು ರಾಷ್ಟ್ರದಲ್ಲಿ ಇವತ್ತು ಎಲ್ಲ ವಿಚಾರಗಳ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ. ಸಂತೋಷ, ಮಾಡಿಸ್ಲಿ. ಸರ್, ಬಿಜೆಪಿ ಜೆಡಿಎಸ್ ಏನು ಮೈತ್ರಿ ಇದೆ ಅದು ಹಾಸನಕ್ಕೆ ಮಾತ್ರ ಬಿಟ್ಟು ಮೈತ್ರಿ ಏನಾರು ಆಗಿದೆ? ಯಾಕಂದ್ರೆ ಅಲ್ಲಿ ಕೈ ಮಿಲಾಯಿಸೋವರೆಗೂ ಹೋಗಿದ್ದಾರೆ ಕಾರ್ಯಕರ್ತರು. ಸರ್, ಇವತ್ತು ನಮ್ಮ ಕುಟುಂಬದಲ್ಲೇ ಒಂದೇ ತಾಯಿ ಹುಟ್ಟಿದಂತೆ ಮಕ್ಕಳ ಮಧ್ಯೆನೇ ವ್ಯತ್ಯಾಸಗಳಿರುತ್ತೆ. ನಾವು ಪಕ್ಷ ಒಟ್ಟಾಗಿ ಒಂದಾಗಿ ಇಡೀ ರಾಜ್ಯದಲ್ಲಿ ಚುನಾವಣೆಯನ್ನು ಎದುರಿಸಿದ್ವಿ. ನಾವು ಲೋಕಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ NDA ನೇತೃತ್ವ, BJP ನೇತೃತ್ವ, JDS ನೇತೃತ್ವ ನಾವು ಗೆದ್ದು ಬಂದಿದ್ದೀವಿ. ಕೆಲವು ಈ ರೀತಿಯಂಥ ಸಣ್ಣ ಪುಟ್ಟ ಕೊರತೆಗಳು ಕಂಡಾಗ ಕೂತು ಬಗೆಹರಿಸ್ಕೊಳ್ಳೋಕೆ ಅವಕಾಶ ಇದೆ, ಮಾಡ್ಕೊತೀವಿ ಸರ್. ಥ್ಯಾಂಕ್ ಯು ಮಿಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.